ಪ್ರಕಾರ ದೊರೆಗಳು ದರ್ಪಗಳಾಡಿದರು ಮತ್ತು ಮಾನ್ಯ ಅಧ್ಯಕ್ಷರು ಅಭಿವೃದ್ಧಿ ಪ್ರಾಧಿಕಾರ ವಿಜಯಪುರ ಖಾನ್ ಅಬ್ದುಲ್ ಹಮೀದ್ ಮುಸ್ಲಿಂರವರನ್ನ ಸ್ವಾಗತ ಕೋರ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ಇವತ್ತು 2 ಹುದ್ದೆಗಳು ಹಾಗೂ ಹೆಚ್ಚುವರಿ ಹುದ್ದೆಯಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆನಂದ್ ಪ್ರಾಪ್ತ ಆಡಳಿತ ಸೇವೆ ಸೂಚನೆ ಮಾಡಿದ್ದಾರೆ. ಆ ಪ್ರಕಾರವಾಗಿ ಒಂದು 2-3 ನಿಮಿಷದಲ್ಲಿ ನಾನು ಈ ದಿನೋತ್ಸವದ ಔಚಿತ್ಯದ ಕುರಿತು ನಾನು ಮಾತಾಡ್ತೇನೆ. ಹೊರೆಯಿತು, ಜ್ಞಾನ ದೀಪ ಬೆಳಗಿತು. ಹಣತೆ ಹಚ್ಚುತ್ತೇನೆ, ನಾನು ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ ಇರುವ ಭಾರತೀಯ ಆಡಳಿತ ಸೇವೆ. ಮಾನ್ಯ ಸಂಗಮೇಶ್ ಬಬಲೇಶ್ವರ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡರವರು ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಸನ್ಮಾನ್ಯ ಶ್ರೀ ಅರ್ಜುನ್ ರಾಠೋಡ್ ಅವರು ಪ್ರಧಾನ ಕಾರ್ಯದರ್ಶಿಗಳು. ಅರ್ಜುನ್ ಸರ್ ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ವಿನಂತಿ ಮಾಡ್ತಾ ಇದ್ದಾರೆ. ಕಾರ್ಯಾಲಯ ವಿಜಯಪುರ, ಕ್ಷೇತ್ರ ಚುನಾವಣಾಧಿಕಾರಿ ಕಾರ್ಯಾಲಯ ವಿಜಯಪುರ ನಗರ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಇಂದು ಸಂತಸ ಸಂಭ್ರಮದ ದಿನಾಚರಣೆಗೆ ಇಲ್ಲಿ ಮುಖ್ಯವಾಗಿ ಆಗಿರ್ತಕ್ಕಂಥ ಗಣ್ಯಾತಿ ಗಣ್ಯರನ್ನ ಸ್ವಾಗತ ಮಾಡಿಕೊಳ್ಳಲು ನಾನು ವರ್ಷದ ಅವಧಿಯಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಗೌರವಾನ್ವಿತ ಗುರುಗಳಿಗೆ, ಗುರುಮಾತೆಗೆ, ವಿಶ್ರಾಂತ ಗುರುಗಳಿಗೆ, ಗುರುಮಾತೆಯರಿಗೆ ಗೌರವಿಸುವ ಒಂದು ಕಾರ್ಯಕ್ರಮ ಕ್ಯಾಬಿನೆಟ್ ಸಭೆಯಿಂದ ಅವರು ಇಲ್ಲಿ ಅನುಪಸ್ಥಿತಿಯನ್ನ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ ಎಲ್ಲ ಜಿಲ್ಲೆಯ ಸಮಸ್ತ ಶಿಕ್ಷಕ ಗುರುವೃಂದ ಪರವಾಗಿ ಮಾನ್ಯ ಸ್ಥಳೀಯ ಶಾಸಕರು ವಿಧಾನಸಭೆ ವಿಷ್ಣುಗೌಡ ಆರ್ ಯತ್ನಾಳ್ ಸಾಹೇಬರು ಬರಬೇಕಾಗಿತ್ತು, ಅವರನ್ನು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಸಹಕಾರಿ ಮತ್ತು ಮಾರುಕಟ್ಟೆ ಸಚಿವರು ಕರ್ನಾಟಕ ಅವರನ್ನು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. MLC ಅವರಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಅವರು ಸ್ವಾಗತ ಕೊಡ್ತಾ ಇದ್ದೇನೆ. ಅಪ್ಪಾಜಿ ನಾರ್ಗ ಶಾಸಕರು ವಿಧಾನ ಪರಿಷತ್ ಅವರನ್ನ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ವಿಠಲ್ ನೋಡಿಯ ಕಟದೊಂಡ ಮಾನ್ಯ ಶಾಸಕರು ನಾಗಠಾಣ್ ಅವರಿಗೆ ಅನಾರೋಗ್ಯ ನಿಮಿತ್ತ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಲೋಕ ಶಿಕ್ಷಣ ಭಿತ್ತಿ ಪತ್ರಗಳನ್ನ ಇದೀಗ ಗೌರವಾನ್ವಿತರು ಅನಾವರಣಗೊಳಿಸಿದ್ದಾರೆ. ಈ ಅನಾವರಣದ ನಂತರವರು ಆಲೋಚನೆ ಮಾಡುವುದಿಲ್ಲವೋ ಅಲ್ಲಿವರೆಗೆ ಕಟ್ಟಕಡೆಯ ಶಿಕ್ಷಕನಿಗೆ ನ್ಯಾಯ ಕಲ್ಪಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೋವಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಕರಿಗೆ ನ್ಯಾಯ ಸಿಗಬೇಕು. ಬರೀ ಭಾಷಣದಲ್ಲಿ ಶಿಕ್ಷಕರು ಅಂದರೆ ದೇವರು, IAS ಆಫೀಸರ್ ಹಿಡ್ಕೊಂಡು ಈ ದೇಶ ಆಳುವ ಪ್ರಧಾನಮಂತ್ರಿ, ರಾಷ್ಟ್ರಪತಿಗೂ ಶಿಕ್ಷಕರು ಹೌದ್ರಿ, ಶಿಕ್ಷಕರು ಕಲಿಸಿದ್ದಾರೆ. ಆದರೆ ಕಲಿಸುವ ಶಿಕ್ಷಕರನ್ನ ಗೌರವಿಸುವ ಕೆಲಸ ಜಿಲ್ಲಾಡಳಿತದಿಂದ ಆಗಬೇಕು. ಕಲಿಸುವ ಶಿಕ್ಷಕರನ್ನ, ಮಕ್ಕಳ ಅಂತರಂಗದಲ್ಲಿ ಸಂಸ್ಕಾರ ಬಿತ್ತುವ ಶಿಕ್ಷಕರನ್ನ, ಶಿಕ್ಷಕ ಅಂತಂದ್ರೆ ಸಂಬಳಕ್ಕಾಗಿ ದುಡಿಯುವ ಕೂಲಿ ಅಲ್ರಿ. ಶಿಕ್ಷಕ ಅಂದ್ರೆ ನಮ್ಮೆಲ್ಲರ ಬದುಕಿನ ಭರವಸೆಯ ಬೆಳಕಾಗಿರುವ ನಮ್ಮ ಮಕ್ಕಳ ಬದುಕನ್ನ ಅರಳಿಸುವ ನಿಜವಾದ ದೇವರು. ಅವನು ನಗನಗತಾ ಇದ್ರೆ, ಅವನು ಗೌರವದಿಂದಿದ್ದರೆ, ಗುರುಗಳು ಗುರುಮಾತೆಯರು ಮಂದಸ್ಮಿತರಾಗಿ ಅತ್ಯಂತ ಪ್ರಸನ್ನ ಚಿತ್ತರಾಗಿ ನಮ್ಮ ಮಕ್ಕಳಿಗೆ ವಿದ್ಯಾದಾನ ಮಾಡಿದಾಗ ಮಾತ್ರ ಸರ್ವೇಪಳ್ಳಿ ರಾಧಾಕೃಷ್ಣನ್ ರವರಂತ ಮೇರು ವ್ಯಕ್ತಿತ್ವ ಅರಳಿ ಬರಲಿಕ್ಕೆ ಸಾಧ್ಯ ಆಗ್ತದೆ.